ಇಲ್ಲಿವರೆಗೂ 18 ಸೀಸನ್ಗಳಾಗಿದೆ IPL. ಬಟ್ BCCI ಕಡೆಯಿಂದ IPL 2026 ಶೆಡ್ಯೂಲ್ ಅನೌನ್ಸ್ ಮಾಡೋದಕ್ಕೆ ಇಷ್ಟು ಡಿಲೇ ಯಾವ ಸೀಸನ್ ಕೂಡ ತಗೊಂಡಿರಲ್ಲ. ಬಟ್ ಈ ಒಂದು ಸೀಸನ್ ಎಷ್ಟು ಡಿಲೇ ಅಂತ ಹೇಳಿದ್ರೆ ಮಾರ್ಚ್ 28ನೇ ತಾರೀಕು IPL ಸ್ಟಾರ್ಟ್ ಆಗ್ತದೆ. ಎಲ್ಲಿ ಸ್ಟಾರ್ಟ್ ಆಗ್ತದೆ ಎಲ್ಲಾನು ಕೂಡ ಗೊತ್ತಿರುವಾಗ ಚಿನ್ನಸ್ವಾಮಿ ಸ್ಟಾರ್ಟ್ ಆಗ್ತದೆ ಅಂತ. ಸೊ ಎಲ್ಲಾನು ಕೂಡ ಅಪ್ಡೇಟ್ ಬಂದಿದೆ. ಬಟ್ ಈ ಶೆಡ್ಯೂಲ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಟೀಮು ಗಾಬರಿ ಬೀಳ್ತಾರೆ ಅಂತ ತುಂಬಾ ಜನ ಫ್ಯಾನ್ಸ್ ಯೋಚನೆ ಮಾಡ್ತಿರ್ತಾರೆ. ಬಟ್ ಅದೆಲ್ಲ ಏನೂ ಆಗಲ್ಲ. ಬಿಕಾಸ್ IPL ಆಲ್ರೆಡಿ ಅಪ್ಡೇಟ್ನ ಕೊಟ್ಟಿರ್ತಾರೆ ಎಲ್ಲ ಟೀಮು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮ್ಯಾಚಸ್ ಇರುತ್ತೆ ಅಂತ. ಬಟ್ ಈ ಒಂದು ಶೆಡ್ಯೂಲ್ ನ ಪ್ರಾಪರ್ ಆಗಿ ಇನ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಪಬ್ಲಿಕ್ ಅಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಚೆನ್ನೈ ಮತ್ತು ಇನ್ನೊಂದು ಸ್ಟೇಟ್ ಅಲ್ಲಿ ಆಕ್ಚುಲಿ ಎಲೆಕ್ಷನ್ ನಡೀತಾ ಇದೆ, ಇದು ಕ್ಲಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಬಾರಿ IPL ನ 2 ಪೇಸ್ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದು ಫಸ್ಟ್ ಒಂದು 20 ಡೇಸ್ ಇವಾಗ ಶೆಡ್ಯೂಲ್ ಬರುತ್ತಂತೆ. ಅದಾದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಇನ್ನ ಒಂದು ಸೆಕೆಂಡ್ ಪೇಸ್ ಇವಾಗ ಶೆಡ್ಯೂಲ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಎಕ್ಸಾಕ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಶೆಡ್ಯೂಲ್ 20 ಡೇಸ್ ಅನೌನ್ಸ್ ಆಗುತ್ತೆ ಅಂತ. ಮಾರ್ಚ್ 12ನೇ ತಾರೀಕು ಈ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ 8ನೇ ತಾರೀಕಿಗೆ ಆಗಬೇಕಾಗಿತ್ತು, ಅವತ್ತು T20 ವರ್ಲ್ಡ್ ಕಪ್ ಫೈನಲ್ಸ್ ಇತ್ತು. ಸೊ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ರು. ಸೊ ನಿನ್ನೆ ಆಕ್ಚುಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿತ್ತು 4 ಗಂಟೆ ಒಳಗಡೆ ಆಗೇ ಬಿಡುತ್ತೆ ಅಂತ. ಬಟ್ ಅದು ಕೂಡ ಆಗಲಿಲ್ಲ, ನಿನ್ನೆ ಕೂಡ ಡಮಾಲ್ ಆಯಿತು. ಸೊ ಇವಾಗ ಒಂದು ಅಪ್ಡೇಟ್ಗಳನ್ನ ಬರ್ತಾರೋ ಪ್ರಕಾರ ಮಾರ್ಚ್ 12ನೇ ತಾರೀಕು ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಫಸ್ಟ್ ಮ್ಯಾಚ್ ಯಾವ್ದು ಬೀಳಬಹುದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಆಕ್ಚುಲಿ RCB ಮತ್ತು ಪಂಜಾಬೇ ಬೀಳುತ್ತೆ. ಬಿಕಾಸ್ ಎವ್ರಿ ಟೈಮ್ ಇದು ರೋಟೀನ್ ಅಲ್ವಾ. ಸೊ ಲಾಸ್ಟ್ ಲಾಸ್ಟ್ ಸೀಸನಲ್ಲಿ ಯಾವ ಟೀಮ್ಗಳು ಫೈನಲ್ಸ್ಗೆ ಬಂದಿರ್ತಾರೆ ಆ ಒಂದು ಟೀಮ್ನೇ ಫೈನಲ್ಸ್ ನಡೆಸೋದು. ಇಲ್ಲ ಅಂತ ಹೇಳಿದ್ರೆ ಪಂಜಾಬ್ ಮತ್ತು RCB ಪಕ್ಕ ಇದ್ದೇ ಇರ್ತಾರೆ. ಬಟ್ RCB ಜೊತೆ ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ. ಮುಂಬೈ ಇಲ್ಲ ಚೆನ್ನೈ ಯಾವ ಟೀಮ್ ಬೇಕು ಇರೋ ಆಡ್ಬೋದು. ಬಿಕಾಸ್ ಯಾವ ಟೀಮು IPL ಇರ್ತಾರೆ, ಯಾವ ಟೀಮ್ ಸಕ್ಕತ್ ಫೇಮಸ್ ಇರ್ತದೆ ಆ ಟೀಮ್ನೇ ಫಸ್ಟ್ ಮ್ಯಾಚಸ್ನ ಹಾಕೋದು. ಬಿಕಾಸ್ IPL ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗ್ಲಿಂದ. ಮತ್ತು ಎರಡನೇ ಅಪ್ಡೇಟು BCCI ಕಡೆಯಿಂದ ಇವಾಗ ನಮ್ಮ T20 ಚಾಂಪಿಯನ್ಸ್ಗಳಿಗೆ 131 ಕೋಟಿನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಮಗ, ಬೋನಸ್ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಸಲ T20 ವರ್ಲ್ಡ್ ಕಪ್ಗೆ ಪ್ರೈಸ್ ಮನಿ ಚಾಂಪಿಯನ್ಸ್ಗೆ ಇದ್ದಿದ್ದು 27 ಕೋಟಿ 40 ಲಕ್ಷ. ಬಟ್ BCCI ಕಡೆಯಿಂದ ಇದಕ್ಕಿಂತ ತ್ರಿಬಲ್ ಎಷ್ಟು ಕೊಟ್ಟಿದ್ದಾರೆ, 131 ಕೋಟಿನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಅಮೌಂಟ್ ಅಲ್ಲಿರೋ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಪ್ಲೇಯರ್ಸ್ಗೆ ಇಷ್ಟು ಇರುತ್ತೆ, ಮಿನಿಮಮ್ ಪ್ಲೇಯರ್ಸ್ಗೆ ಒಂದು 5 ಕೋಟಿ ಹೋಗುತ್ತೆ, ಮತ್ತು ಕೋಚಸ್ಗೆ ಒಂದು ಮಿನಿಮಮ್ 3 ಕೋಟಿ ಹೋಗುತ್ತೆ, ಮತ್ತು ಸಪೋರ್ಟಿಂಗ್ ಸ್ಟಾಫ್ಗಳಿಗೆ ಒಂದು 2 ಕೋಟಿ ಹೋಗ್ಬೋದು. ಸೊ ಈ ಥರ ಈ ಒಂದು ಅಮೌಂಟ್ ಎಲ್ಲನೂ ಕೂಡ ಹೋಗುತ್ತೆ. ಬಟ್ ಎಲ್ಲ ಪ್ಲೇಯರ್ಸ್ಗೂ ಕೂಡ ಇವಾಗ 15 ಸ್ಕ್ವಾಡ್ ಏನಿರ್ತಾರೆ ಅದು ಎಲ್ಲರೂ ಕೂಡ ಸೇಮ್ ಇರುತ್ತೆ. ಆಡಲಿ ಬಿಡಲಿ ಎಲ್ಲರೂ ಕೂಡ ಸೇಮ್ ಇರುತ್ತೆ. ಇಂಕು ಸಿಂಗು ಮತ್ತು ಮೊಹಮ್ಮದ್ ಸಿರಾಜ್ ತುಂಬ ಮ್ಯಾಚಸ್ನ ಆಡಿಲ್ಲ, ಆಲ್ಮೋಸ್ಟ್ ಎಲ್ಲ ಕೂಡ ಸೇಮ್ ಇರುತ್ತೆ. ಮತ್ತು 2024 ಚಾಂಪಿಯನ್ಸ್ ಆದಾಗ 125 ಕೋಟಿ ಬೋನಸ್ನ ಕೊಟ್ಟಿದ್ರು, ಗಿಫ್ಟ್ನ ಕೊಟ್ಟಿದ್ರು BCCI ಮತ್ತು ICC ಕಡೆಯಿಂದ 20 ಕೋಟಿ 40 ಲಕ್ಷ ಅಷ್ಟೇ ಬಂದಿದ್ದು. ಮತ್ತು ಚಾಂಪಿಯನ್ಸ್ ಟ್ರೋಫಿ 2026 ICC ಕಡೆಯಿಂದ 58 ಕೋಟಿ ಕೊಟ್ಟಿದ್ರು, ಮತ್ತು ICC ಕಡೆಯಿಂದ 20 ಕೋಟಿ ಕೊಟ್ಟಿದ್ರು, ಮತ್ತು BCCI ಕಡೆಯಿಂದ 58 ಕೋಟಿನ ಕೊಟ್ಟಿದ್ರು. ಬಟ್ BCCI ಕಡೆಯಿಂದ ತುಂಬ ದುಡ್ಡಿದೆ ಮಗ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಒಂದು ಅಪ್ಡೇಟ್ ಒಂದು ಬರ್ತಾ ಇದೆ. ಒನ್ ಆ್ಯಂಡ್ ಓನ್ಲಿ ಹಾರ್ದಿಕ್ ಪಾಂಡ್ಯ ಬಿಕಮ್ ಎ ಫಸ್ಟ್ ಆ್ಯಂಡ್ ಓನ್ಲಿ ಪ್ಲೇಯರ್ ಟು ವಿನ್ 2 ವರ್ಲ್ಡ್ ಕಪ್ ಟ್ರೋಫಿ ವಿತ್ ಎ ಡಿಫ್ರೆಂಟ್ ಲೈಫ್ ಪಾರ್ಟ್ನರ್ ಅಂತೆ. ಹೌದು, ನಿಮ್ಗೆ ಗೊತ್ತು ಫಸ್ಟ್ ಒನ್ ಯಾರಿದ್ರು ಮತ್ತು ಅವ್ರು ಬಿಟ್ಟೋದ್ಮೇಲೆ ಇವಾಗ ಯಾರು ಬಂದಿದ್ದಾರೆ ಅಂತ. ಸೊ ಹಾರ್ದಿಕ್ ಪಾಂಡ್ಯ ಈ ಒಂದು T20 ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಅಂತೂ ಫುಲ್ ಸೆಲೆಬ್ರೇಟ್ ಮಾಡಾಕಿದ್ದು, ನೀವು ಗರ್ಲ್ ಫ್ರೆಂಡ್ ಜೊತೆ ಫುಲ್ಲು ಉದ್ದಾಡ್ಕೊಂಡು ಆ ಒಂದು ಗ್ರೌಂಡಲ್ಲಿ ಫುಲ್ ಕಿಸ್ ಮಾಡಿಕೊಂಡು ಹಂಗೆ ಎಲ್ಲ ಕಡೆ ಫುಲ್ ಚಿಲ್ ಮಾಡಿಕೊಂಡು ಸಕ್ಕತ್ತಾಗಿ ಏನಾರು ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಸಕ್ಕತ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ. ಆ್ಯಂಡ್ 4ನೇ ಅಪ್ಡೇಟು ಸೂರ್ಯಕುಮಾರ್ ಯಾದವ್ ಬಗ್ಗೆ. ಮೋಸ್ಟ್ ವಿನ್ ಆ್ಯಸ್ ಎ ಇಂಡಿಯನ್ ಕ್ಯಾಪ್ಟನ್ ಇನ್ T20 ಹಿಸ್ಟ್ರಿ ಅಂತೆ. ಓ ಮೈ ಗಾಡ್, MS ಧೋನಿ, ರೋಹಿತ್ ಶರ್ಮಾ ಎಲ್ಲನೂ ಕೂಡ ಬೀಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ರೋಹಿತ್ ಶರ್ಮಾ 50 ವಿನ್ಸ್ ಆಗಿದೆ 62 ಮ್ಯಾಚಸ್ಗಳಲ್ಲಿ. ಸೂರ್ಯಕುಮಾರ್ ಯಾದವ್ ಅವ್ರದ್ದು 42 ವಿನ್ ಆಗಿದೆ 52 ಮ್ಯಾಚಸ್ಗಳಲ್ಲಿ. ಆ್ಯಂಡ್ MS ಧೋನಿ ಅವ್ರದ್ದು 42 ವಿನ್ ಆಗಿದ್ದಾರೆ 72 ಮ್ಯಾಚ್ಗಳಲ್ಲಿ. ಸೊ ಸೂರ್ಯಕುಮಾರ್ ಯಾದವ್ಗೆ ಇನ್ನೊಂದು 6 ತಿಂಗಳು ಕೊಟ್ಟರೆ ಈ ರೋಹಿತ್ ಶರ್ಮಾ ರೆಕಾರ್ಡು ಕೂಡ ಬೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವಾಗ ಮ್ಯಾಚಸ್ ಎಲ್ಲ ತುಂಬ ಕಡಿಮೆ ಇತ್ತು MS ಧೋನಿ ಎರಾದಲ್ಲಿ. ಇವಾಗಂತೂ ಗೊತ್ತಲ್ಲ ಎಷ್ಟು ಮ್ಯಾಚ್ ಸಿಗ್ತದೆ ಅಂತ. ಸೊ ವಿನ್ನಿಂಗ್ ಸ್ಟ್ರೀಕ್ ಅಂತ ಸಕಾಲಾಗಿ ಹೋಗ್ತಾಯಿದೆ. ಆಲ್ಮೋಸ್ಟ್ ಒಂದು 30 ಮ್ಯಾಚ್, ಲಾಸ್ಟ್ T20 30 ಮ್ಯಾಚಲ್ಲಿ ಆಕ್ಚುಲಿ ಒಂದೇ ಮ್ಯಾಚ್ ಸೋತಿರೋದು ಅಂತ ಹೇಳ್ಬೋದು. ಅದು ಸೌತ್ ಆಫ್ರಿಕಾ ಅವ್ರದ್ದು ಸೋತಿರೋ ಸೂಪರ್ 8ಅಲ್ಲಿ, ಅದು ಬಿಟ್ಟರೆ ಅದು ಕೂಡ ಸೋತಿಲ್ಲ. ಸೊ ಇದು ಮಗ ಅಪ್ಡೇಟು. IPL ಕಡೆಯಿಂದ ತುಂಬ ಫ್ಯಾನ್ಸ್ ಎಲ್ಲ ಹಂಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಯಾವಾಗ ಶೆಡ್ಯೂಲ್ ಅಂತ. ಸೊ ಇದು ಶೆಡ್ಯೂಲು, ನಿಮಗೇನು ಅನಿಸು ಅಂತ ಕಾಮೆಂಟ್ ಮಾಡಿ. ಸೊ ಫಸ್ಟ್ ಮ್ಯಾಚ್ ಯಾವ್ದು ಆಗ್ಬೋದು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಗಾಯ್ಸ್ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಅಂದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಂದರೆ ಫೇಸ್ಬುಕ್ಕಲ್ಲಿ ಯಾರು ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಸಿ ಯು ಬಾಯ್ಸ್.